Hello, hi, namaskar ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾ and this is my lovely husband. Welcome to the channel. ಓಕೆ, ಇವತ್ತಿನ ವಿಡಿಯೋದಲ್ಲಿ ನೀವಿಷ್ಟು ದಿನ ನನ್ನ ಫಸ್ಟ್ ಮಂತ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದಾದಮೇಲೆ ಸೆಕೆಂಡ್ ಆ್ಯಂಡ್ ಥರ್ಡ್ ಮಂತ್ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದ್ದೀವಿ ಅಲ್ಲ. ಫೋರ್ತ್, ಫಿಫ್ತ್ ಆ್ಯಂಡ್ ಸಿಕ್ಸ್ ಮಂತ್ ಎಕ್ಸ್ಪೀರಿಯನ್ಸ್ ಇನ್ನು ಶೇರ್ ಮಾಡಬೇಕು. ಆ ವಿಡಿಯೋ ಮಾಡಿಲ್ಲ ನಾವಿಬ್ಬರು. ಕೆಲವೊಂದು ಇಂಪಾರ್ಟೆಂಟ್ ವೀಡಿಯೋಸ್ಗೆ ದೀಪೋರ್ ಜೊತೆನೇ ಕೂತು ಮಾತಾಡ್ತೀನಿ, ಬಿಕಾಸ್ ಆ್ಯಸ್ ಅ ಡಾಕ್ಟರ್, ಆ್ಯಸ್ ಅ ಹಸ್ಬೆಂಡ್ ಅವರ ಅನುಭವ ನಿಮ್ಮ ಜೊತೆ ಶೇರ್ ಮಾಡ್ತಾರೆ ಅಲ್ವಾ. ಆ್ಯಂಡ್ ಅರ್ಥ ಆಗುತ್ತೆ, ಪ್ರತಿಯೊಬ್ಬರ ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ನನ್ನ ಜರ್ನಿಗೂ ನಿಮ್ಮ ಜರ್ನಿಗೂ ಕಂಪ್ಯಾರಿಸನ್ ಮಾಡೋದಕ್ಕೂ ಆಗಲ್ಲ. ಬಟ್ ಕೆಲವೊಂದು ಇದು ನನಗೂ ಆಗಿತ್ತು, ಈ ಥರ ಅನುಭವ ನಮಗೂ ಆಗಿತ್ತು, ಆ ಥರ ಇರುತ್ತೆ. ಬಟ್ ಎಲ್ಲರೂ ಅನುಭವ ಡಿಫ್ರೆಂಟ್ ಆಗಿರುತ್ತೆ. ಇವತ್ತು ನಾವು ಮಾತಾಡ್ತಾ ಇರೋದು ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದ ತಕ್ಷಣ ಮನೆಯವ್ರಿಗೆ ಯಾವಾಗ ಹೇಳಿದ್ವಿ, ಯಾಕೆ ನಾವು ಆ ಟೈಮಿಗೆ ಹೇಳೋದಕ್ಕೆ ಡಿಸೈಡ್ ಮಾಡಿದ್ವಿ, ಆಮೇಲೆ ನನ್ನ ಫಸ್ಟ್ 3 ಮಂತ್ ಸ್ಕ್ಯಾನ್ ರಿಪೋರ್ಟ್ ತುಂಬ ಇಂಪಾರ್ಟೆಂಟ್ ಅಂತಾರೆ ಅಲ್ವಾ. ಅದು ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್, ಆ್ಯಸ್ ಅ ಡಾಕ್ಟರ್ ಇವ್ರು ಏನಂತಾರೆ ಅದ್ರ ಬಗ್ಗೆ. ಅದಾದಮೇಲೆ ಬರೋದೇ ನೆಕ್ಸ್ಟ್ ನಾರ್ಮಲಿ ಸ್ಕ್ಯಾನ್. ಬಟ್ ಪ್ರತಿಯೊಂದು ಹಂತದಲ್ಲೂ ನಮ್ಮ ಲೈಫ್ ಜರ್ನಿ ವಾಸ್ ನಾಟ್ ಈಸಿ, ಗೊತ್ತಾ. ಭಯ ಇತ್ತು, ಅಳು ಇತ್ತು, ದುಃಖ ಇತ್ತು ಮನೆಯಲ್ಲಿ. ಇಟ್ ವಾಸ್ ಅ ಲಾಟ್ ಆಫ್ ಎಮೋಷನ್ಸ್. ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಹೇಳ್ತಾ ಹೋದಾಗ ನಿಮಗೂ ಗೊತ್ತಾಗುತ್ತೆ. ತುಂಬ ಜನರು ಪ್ರಶ್ನೆ ಆಗಿತ್ತು, ಯಾಕೆ ಇಷ್ಟು ದಿನ ಹೇಳಿರಲಿಲ್ಲ. ಫ್ಯಾಮಿಲಿಯವ್ರದ್ದು ಆಗಿರ್ಬೋದು, ಹೊರಗಡೆ ಅವ್ರದ್ದು ಆಗಿರ್ಬೋದು, ಫ್ರೆಂಡ್ಸ್ ಅವ್ರದ್ದು ಆಗಿರ್ಬೋದು. ಅದಕ್ಕೆ ಒಂದು ಬಲವಾದ ಕಾರಣ ಇದೆ ಆ್ಯಂಡ್ ದೀಪು ಅದನ್ನು ಹೇಳ್ತಾರೆ. ನಾವೇನಕ್ಕೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಆಫ್ಟರ್ 3 ಮಂತ್ಸ್ ಹೇಳೋದಕ್ಕೆ ಡಿಸೈಡ್ ಮಾಡಿದ್ವಿ. ಜನರಲಿ ಫಸ್ಟ್ 3 ಮಂತ್ಸಲ್ಲಿ ಏನಾದರೂ ಕೆಲವ್ರಿಗೆ ಅಬಾರ್ಷನ್ ಎಲ್ಲ ಆಗೋದಿದ್ರೆ ಮ್ಯಾಕ್ಸಿಮಮ್ ರಿಸ್ಕ್ ಇರುತ್ತೆ. ಮತ್ತು 3 ಮಂತ್ಸಲ್ಲಿ NT ಸ್ಕ್ಯಾನ್ ಅಂತ ಇರುತ್ತೆ. ಅದರಲ್ಲಿ ಏನಾದರೂ ಡೌನ್ ಸಿಂಡ್ರೋಮ್ ರಿಸ್ಕ್ ಅದೆಲ್ಲ ಸ್ವಲ್ಪ ಗೊತ್ತಾಗುತ್ತೆ. ಸೊ ಜನರಲಿ ಎಲ್ಲರೂ 3 ಮಂತ್ಸ್ವರೆಗೂ ವೆಯ್ಟ್ ಮಾಡ್ತಾರೆ, ಅಂದರೆ ಹೇಳೋದಕ್ಕೆ. ಯಾಕಂದರೆ ಅದೇ ಮ್ಯಾಕ್ಸಿಮಮ್ ಅಬಾರ್ಷನ್ ಚಾನ್ಸಸ್ ಅಥವಾ ಮಗು ಏನಾದರೂ ಪ್ರಾಬ್ಲಮ್ ಇದ್ದರೆ ಎಲ್ಲ ಫಸ್ಟ್ 3 ಮಂತ್ಸಲ್ಲೇ ಐಡೆಂಟಿಫೈ ಆಗ್ಬೋದು. ಅದಕ್ಕೆ ಎಲ್ಲರೂ 3 ಮಂತ್ಸ್ವರೆಗೂ ವೆಯ್ಟ್ ಮಾಡ್ತಾರೆ. ಕರೆಕ್ಟ್. ಸೊ ನಾವು 3 ಮಂತ್ಸ್ ಆದಮೇಲೆ ಎಲ್ಲರಿಗೂ ಹೇಳೋಣ ಅಂತ. ಫಸ್ಟ್ 4 ಮಂತ್ಸ್ ವಾಸ್ ರಿಯಲಿ ಡಿಫಿಕಲ್ಟ್ ಅಲ್ಲ. ವಾಮಿಟಿಂಗ್, ಕಾನ್ಸ್ಟಿಪೇಷನ್, ಬ್ಲೋಟಿಂಗು, ಏನು ಕೂರಕ್ಕಾಗ್ತಾ ಇರಲಿಲ್ಲ, ನಿಲ್ಲಕ್ಕಾಗ್ತಾ ಇರಲಿಲ್ಲ, ಆ ಥರ ಆಗಿತ್ತು. NT ಸ್ಕ್ಯಾನ್ ಆಗಿದ ತಕ್ಷಣ ನಾನು ಎಲ್ಲರಿಗೂ ಹೇಳಬೇಕು ಅನ್ನೋ ಆಸೆನಲ್ಲಿದ್ದೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೂ ಎಲ್ಲರಿಗೂ ಹೇಳೋದಕ್ಕಾಗಲಿಲ್ಲ. ಅದಕ್ಕೆ ಮತ್ತೊಂದು ಕಾರಣ ಇದೆ. ಸೊ ಇದಿಷ್ಟಾಗಿತ್ತು NT ಸ್ಕ್ಯಾನ್ ರಿಸಲ್ಟ್ ಬಂದಾಗ ವಿಲ್ ನಾಟ್ ಬಿಲೀವ್, ನಾವೇನು ವೀಡಿಯೋ ಮಾಡಿಲ್ಲ, ಹಾಸ್ಪಿಟಲ್ಗೆ ಹೋಗಿದ್ದು NT ಸ್ಕ್ಯಾನ್ದು ಏನಕ್ಕೆ ಅಂತ ದೀಪು ಅವ್ರು ಹೇಳ್ತಾರೆ. ಅದೇ NT ಸ್ಕ್ಯಾನು ಅದೇ 3 ಮಂತ್ಸ್ ಆದಮೇಲೆ ಮಾಡ್ತಾರೆ. 13 ವೀಕ್ಸ್ ಆಗಿತ್ತು, ಆಮೇಲೆ ಮಾಡಿದರು. NT ಸ್ಕ್ಯಾನಲ್ಲಿ ಅದೇ ಮೇಯ್ನ್ಲಿ ಏನಂದರೆ ಡೌನ್ ಸಿಂಡ್ರೋಮ್ ರೂಲ್ ಔಟ್ ಮಾಡೋದಕ್ಕೆ ಮಾಡ್ತಾರೆ ಆ ಟೈಮಲ್ಲಿ. ಬಟ್ ಆ ಥರ ಡೌನ್ ಸಿಂಡ್ರೋಮ್ದು ಏನೂ ರಿಸ್ಕ್ ಇಲ್ಲ. ಬಟ್ ಅವ್ರಿಗೇನು ಹಾರ್ಟ್ ಸರಿಯಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ರೈಟ್ ಆ್ಯಂಡ್ ಲೆಫ್ಟ್ ಸೈಜು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಂತೇನೋ ಅವ್ರು ಹೇಳಿದರು. ಆವಾಗ ಫುಲ್ ಟೆನ್ಷನ್ ಆಗೋಗಿತ್ತು. ಆಮೇಲೆ ನಾವು ಅದಕ್ಕೆ ಆವಾಗ ಒಂದು 2-3 ದಿನ ಅಂತೂ ತುಂಬ ಟೆನ್ಷನ್ ಇತ್ತು. ಆಮೇಲೆ ನನ್ನ ಫ್ರೆಂಡ್ ಇನ್ನೊಬ್ಬರು ನನಗೆ ಗೈನೆಕ್ ಗೊತ್ತಿರೋರು, ಅವ್ರ ಹತ್ರ ಫೀಟಲ್ ಮೆಡಿಸಿನ್ ಅವ್ರ ಹತ್ರ ಒಂದ್ಸಲಿ ಕ್ರಾಸ್ ಚೆಕ್ ಮಾಡಿಸಿ, ಅವರಿಲ್ಲ ಏನಿಲ್ಲ, ಆ ಥರ ಏನು ಡೌಟ್ ಕಾಣಿಸ್ತಾ ಇಲ್ಲ, ನೋಡೋಣ ಅಂತ. ಆಮೇಲೆ ಸ್ವಲ್ಪ ಸ್ಯಾಟಿಸ್ಫೈ ಆಯ್ತು ನನಗೆ. ಸೊ ಮಗು ಪೊಸಿಷನ್ ಮೇಲೂ ತುಂಬ ಡಿಪೆಂಡ್ ಆಗುತ್ತೆ, ಆಯಿತಾ. ನನಗೆ ಖುಷಿ ಸಿಗೋ ದಿನ ಅಂದ್ರೇ ಸ್ಕ್ಯಾನ್ಗೆ ಹೋಗಿದ್ದ ದಿನ. ಬಿಕಾಸ್ ಆ ದಿನ ಮಗುನ ತೋರಿಸ್ತಾರೆ, ಹಾರ್ಟ್ ಬೀಟ್ ಕಾಣಿಸುತ್ತೆ, ಗೊತ್ತಾಗುತ್ತೆ, ಕೈ ಕಾಲು ಎಲ್ಲ ತೋರಿಸ್ತಾರೆ. ಸೊ ಆ ದಿನ ನನಗೆ ಅಲ್ಲಿ ಸ್ಕ್ಯಾನಲ್ಲಿದ್ದಾಗ ನನಗನ್ಸುತ್ತೆ, ವಾವ್, ಎವ್ರಿಥಿಂಗ್ ಇಸ್ ವರ್ತ್ ಇಟ್. ಏನೇನು ಆಗ್ತಾಯಿದೆ, ಇಟ್ಸ್ ಓಕೆ ಫಾರ್ ದಿಸ್ ಬೇಬಿ, ಇಟ್ಸ್ ವರ್ತ್ ಇಟ್ ಅಂತ ನಾನು ಇವ್ರಿಗೆ ಬಂದು ಹೇಳ್ತಾ ಇದ್ದೆ ಅಲ್ಲ. ಬಟ್ ಆ NT ಸ್ಕ್ಯಾನ್ ಡೇ ವಾಸ್ ರಿಯಲಿ ಅ ಬ್ಯಾಡ್ ಡೇ ನನಗೆ. ನಮಗೆ ಸೀನಿಯರ್ ಮೋಸ್ಟ್ ಡಾಕ್ಟರ್ನ ಅಪಾಯಿಂಟ್ ಮಾಡಿದರು, ಬಿಕಾಸ್ ಅವ್ರು ಪ್ರತಿಯೊಂದು ಡೀಟೇಲ್ಸನ್ನು ನೋಡ್ತಾರೆ ಅಂತ. ಬಟ್ ನಾನು NT ಸ್ಕ್ಯಾನ್ ಹೋಗಬೇಕಾದ್ರೆ ನಂದು 3 ರೌಂಡ್ಸ್ ಆಗಿತ್ತು, ಬಿಕಾಸ್ ಪೊಸಿಷನ್ ಸಿಗ್ತಾ ಇರಲಿಲ್ಲ ಅಂತ ಮಗೋದು. ಸೊ ಡಾಕ್ಟರ್ ಹೇಳಿದ್ರು, ನಥಿಂಗ್ ಟು ವರಿ, ಎಸೆಮೆಟ್ರಿಕಲ್ ಅಂತ ಇದೆ ಇವಾಗ, ರೈಟ್ ಆ್ಯಂಡ್ ಲೆಫ್ಟ್ RV, ಬಟ್ ಆ್ಯಂಗಲಿಂದನೂ ಇರ್ಬೋದು, ಅಥವಾ ಇವಾಗ ಡೆವಲಪ್ ಆಗ್ತಾನೂ ಇರ್ಬೋದು ಹಾರ್ಟ್. ಸೊ ಅದಕ್ಕೋಸ್ಕರ ಅಂತ. ಸೊ ಅದನ್ನ ನಿದ್ದೆ ಇಲ್ಲ, ಟೆನ್ಷನ್, ಬರೇ ಅಳು, ಅವ್ರಂಗೆ ಹೇಳ್ತಾರೆ. ಬಟ್ ಆ್ಯಸ್ ಆ ಮೊಮೆಂಟ್ ನನಗೆ ಗೊತ್ತಾಗಿದ್ದು, ಎಸ್, ಐ ವಾಂಟ್ ದಿಸ್ ಬೇಬಿ, ಹೌ ಮಚ್ ಐ ರಿಯಲಿ ಲವ್ ದ ಬೇಬಿ ಅಂತ. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಆ ಕ್ಷಣ ವಾಸ್ ರಿಯಲಿ ಡಿಫಿಕಲ್ಟ್. ಸೊ ಆ ಟೈಮ್ನಲ್ಲಿ ನಾನು NT ಸ್ಕ್ಯಾನ್ ವೀಡಿಯೋ ಮಾಡಿಲ್ಲ, ಏನೂ ಮಾಡಿಲ್ಲ. ಹೆಂಗಿತ್ತು ನಮ್ಮ ಡಾಕ್ಟರ್ ಎಕ್ಸ್ಪೀರಿಯನ್ಸ್ ಅಂತ ನಮ್ಮ ಟೆನ್ಷನಲ್ಲೇ ಇದ್ವಿ ನಾವು. ನೆಕ್ಸ್ಟ್ ಡೇ ರಿಪೋರ್ಟ್ ಬಂದಾಗ 3D ವಿಜುವಲ್ಸ್ ಎಲ್ಲ ಚೆನ್ನಾಗೇ ಇತ್ತು. ಸೊ ಹಂಗಾಗಿ ದೆರ್ ಇಸ್ ನಥಿಂಗ್ ಟು ವರಿ ಅಂತ ಅಂದರು. ಬಟ್ ಅಂದ್ರೂ ಈ ಡಾಕ್ಟರ್ ಅಂದರು, ವಿ ಹ್ಯಾವ್ ಟು ಡೂ ದ ಅರ್ಲಿ ಅನಾಮಲಿ ಟೆಸ್ಟ್ ಅಂತ ನೋಡೋದಕ್ಕೆ. ಇವಾಗ ಎಲ್ಲ ಜನರಿಗೆ ಅರ್ಥ ಆಗಲ್ಲ, ವಾಟ್ ಇಸ್ ಡೌನ್ ಸಿಂಡ್ರೋಮ್, ಎಸೆಮೆಟ್ರಿಕಲ್ ಇದ್ದರೆ ಏನಾಗುತ್ತೆ, ನಾವೇನಕ್ಕೆ ಭಯ ಪಟ್ವಿ ಅಂತ. ವಾಟ್ ಇಸ್ ಡೌನ್ ಸಿಂಡ್ರೋಮ್? ಅಂದರೆ ಡೌನ್ ಸಿಂಡ್ರೋಮ್ ಅಂದರೆ ಅದು ಮೋಸ್ಟ್ ಕಾಮನ್ ಜೆನೆಟಿಕ್ ಪ್ರಾಬ್ಲಮ್.
ಮಕ್ಕಳಲ್ಲಿ ಐಡೆಂಟಿಫೈ ಆಗೋದು. ಒನ್ ಆಫ್ ದಿ ವೆರಿ ಕಾಮನ್ ಅದು ಡೌನ್ ಸಿಂಡ್ರೋಮ್ ಇದ್ದರೆ ಅದೇ ಮಕ್ಕಳು ಅದು ಬುದ್ಧಿ ಎಲ್ಲ ಕಮ್ಮಿ ಇರುತ್ತೆ ಆ ಥರ. ಅದಕ್ಕೆ ಅರ್ಲಿನೇ ಡಿಟೆಕ್ಟ್ ಮಾಡಿದ್ರೆ ಏನು ಮಾಡ್ಬೋದು ಅಂತ ಡಿಸಿಷನ್ ತೊಗೋಬೋದು. ಅದಕ್ಕೆ ಅದು NT ಸ್ಕ್ಯಾನ್ ಅಂತ ಮಾಡ್ತಾರೆ. ಸೊ ಅದು ಏನಂದರೆ ಮತ್ತು ಹಾರ್ಟ್ ಡಿಫೆಕ್ಟ್ಸ್, ಅರ್ಲಿ ಸ್ಕ್ಯಾನಲ್ಲಿ ಹಾರ್ಟ್ ಡಿಫೆಕ್ಟ್ಸ್ ಏನಾದರೂ ಕಂಡು ಬಂದರೆ ಏನಾದರೂ ಬೇರೆ ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು ಅಂತ ಸಿಗ್ನಿಫೈ ಮಾಡುತ್ತೆ. ಆ ಥರ ಡೌಟ್ ಇದ್ದರೆ ಅವರು ನೆಕ್ಸ್ಟು ಆಮ್ನಿಯೋಸೆಂಟೋಸಿಸ್ ಅಂತ, ಅಂದರೆ ಅದು ಒಳಗಡೆ ಗರ್ಭಕೋಶದ ಒಳಗಡೆಯಿಂದನೇ ಲಿಕ್ವಿಡ್ ಟೆಸ್ಟಿಂಗ್ ತೊಗೊಂಡು ಕನ್ಫರ್ಮ್ ಮಾಡಬೇಕು ಅದೆಲ್ಲ. ಸೊ ಬಟ್ ಇನ್ನೂ 3 ಮಂತ್ಸಲ್ಲಿ ಹಾರ್ಟ್ ಎಲ್ಲ ಇನ್ನೂ ಅಷ್ಟು ಸರಿಯಾಗಿ ಕಾಣಲ್ಲ. ಸೊ ಆದ್ದರಿಂದ ಅವರು ಇನ್ನೂ ಸರಿಯಾಗಿ ಕಾಣಿಸ್ತಾ ಇಲ್ಲ. ಬಟ್ ಏನೋ ಒಂದು ಸ್ವಲ್ಪ ಸೈಜ್ ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ಏನೋ ಹೇಳಿದರು. ಬಟ್ ಮೋಸ್ಟ್ಲಿ ಏನು ಇರಲ್ಲ. ಬಟ್ ಜಸ್ಟ್ ಈಗಿನ್ನ ಜಸ್ಟ್ ಡೆವಲಪ್ ಆಗ್ತಿದೆ ಹಾರ್ಟು ಅಂತ. ಆದ್ರೂ ನಮಗೆ ಟೆನ್ಷನ್ ಇದ್ದೇ ಇರುತ್ತೆ ಯಾವಾಗಲೂ. ಅದಕ್ಕೆ ಅವರು ಅನಾಮಲಿ ಸ್ಕ್ಯಾನ್ ಯೂಶಲಿ ಅದೇ 5 ತಿಂಗಳಿಗೆ ಮಾಡೋದು. ಅದು ಸ್ವಲ್ಪ ಬೇಗ ಮಾಡಿ ನೋಡೋಣ ಅಂತ ಹೇಳಿದರು. ಕರೆಕ್ಟ್. ಈ ಎಂಟೈರ್ ಟೈಮ್ನಲ್ಲಿ ಅಪ್ಪ ಅಮ್ಮ ನನ್ನ ಜೊತೆನೇ ಇದ್ರಲ್ವಾ. ಸೊ ಮನೆಯಲ್ಲಿ ನನಗೆ ದೀಪು ಗೊತ್ತು. ಇನ್ನೇನು 3 ಮಂತ್ಸ್ ಆಯಿತು, ನಾನು ನನ್ನ ಆಡಿಯನ್ಸ್ಗೆ ಹೇಳಬೇಕು, ಅವ್ರನ್ನ ಕಾಯಿಸೋದು ಬೇಡ ಅಂತ ಹೇಳೋಣ ಅಂದರೆ ಹೇಳೋಕ್ಕಾಗಲ್ಲ ನನಗೆ. ಬಿಕಾಸ್ ಅನಾಮಲಿ ಸ್ಕ್ಯಾನ್ ತನಕ ಕಾಯಬೇಕು. ಇನ್ನೇನು ಪ್ರೆಗ್ನೆನ್ಸಿ ಶೂಟ್ ಮಾಡಬೇಕು ಅಂತ ನಾವು ಹೊರಟಿದ್ವಿ ಆಯಿತಾ, ನಾಳೆಗೆಲ್ಲ ಬಟ್ಟೆ ತರೋಣ ಅಂತ. ರಸ್ತೆನಲ್ಲಿ ಹೋಗ್ತಾ ಇರೋರು ಮಧ್ಯದಲ್ಲಿ ಸ್ಟಾಪ್ ಮಾಡಿ ಬೇಡ, ಇಟ್ಸ್ ನಾಟ್ ದ ರೈಟ್ ಟೈಮ್ ಅಂತ ನಾವು ವಾಪಸ್ ಬಂದ್ವಿ. ಬಿಕಾಸ್ ಎಲ್ಲರಿಗೂ ವಿಷಯ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಎಲ್ಲ ಕರೆಕ್ಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಎಲ್ಲ ಬದಲಾವಣೆ ಆಯಿತು ಆ ಕ್ಷಣದಲ್ಲಿ. ಆಮೇಲೆ ವಿಚ್ ಇಸ್ ಗ್ರೇಟ್ಫುಲ್ ಬಿಕಾಸ್ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಥ್ಯಾಂಕ್ಫುಲಿ ಆ ದಿನ ನಿದ್ದೆ ಇಲ್ಲ, ಅಮ್ಮ ಅಳ್ತಾ ಇದ್ದಾರೆ, ನಾನು ಅಳ್ತಾ ಇದ್ದೀನಿ, ದೀಪು ಫುಲ್ ಟೆನ್ಷನ್. ಅಪ್ಪಾಜಿಗೆ ಹೇಳೋಕ್ಕಾಗಲ್ಲ, ತಾತಂಗೆ ಹೇಳೋಕ್ಕಾಗಲ್ಲ, ಮಮ್ಮಿಗೆ ಹೇಳೋಕ್ಕಾಗಲ್ಲ, ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕೆ ಸುಮ್ಮನೆ ಎಲ್ಲರಿಗೂ ಟೆನ್ಷನ್ ಕೊಡೋದು ಅಂತ, ಲೆಟ್ಸ್ ಜಸ್ಟ್ ಕೀಪ್ ಇಟ್ ಟು ಅವರ್ ಸೆಲ್ಸ್, ನೋಡೋಣ ಏನಾಗುತ್ತೆ ಅಂತ. ಇಟ್ ವಾಸ್ ಅ ಬ್ಯಾಡ್ ಟೈಮ್. ಬಟ್ ಅದಾದಮೇಲೆ ನೆಕ್ಸ್ಟ್ ಏನು, ಅನಾಮಲಿ ಸ್ಕ್ಯಾನ್, ಅರ್ಲಿ ಅನಾಮಲಿ ಅಂತ ಹೊರಟ್ವಿ. ಅವಾಗಿನ್ನ ಭಯ ಆಗಿತ್ತು, ಎಂಟಿನಲ್ಲಿ ಹಂಗಂದ್ರು, ಇವಾಗೆಲ್ಲ ಸರಿಯಾಗಿ ಬರಬೇಕು ಅಂತ ಇರುತ್ತಲ್ವ, ನಮಗೆ ಗೊತ್ತಿಲ್ಲ. ಇಟ್ಸ್ ಆಲ್ ಇನ್ ಡಾಕ್ಟರ್ಸ್ ಹ್ಯಾಂಡ್. ಮತ್ತು ರಿಪೋರ್ಟ್ ಹೆಂಗೆ ಬರುತ್ತೆ ಅದ್ರ ಮೇಲೆಲ್ಲ ಪ್ರಾಕ್ಟಿಕಲಾಗಿ ಅವ್ರು ಹೇಳಬೇಕು. ನನಗೋಸ್ಕರ ಎಲ್ಲ ಬದಲಾಗುತ್ತಾ? ಇಲ್ಲ ಅಲ್ವಾ, ನಾನು ಯೋಚನೆ ಮಾಡ್ಬೋದು ಅಷ್ಟೇ. ಸೊ ಅರ್ಲಿ ಅನಾಮಲಿ ಮಾಡಿದ್ವಿ ನಾವು. ಸೊ ಏನು ರಿಸಲ್ಟ್ ಬಂತು ಅದರಲ್ಲಿ? ಅದೇ ಅರ್ಲಿ ಅನಾಮಲಿ ಸ್ಕ್ಯಾನ್ನು 16.5 ವೀಕ್ಸ್ಗೆ ಮಾಡಿದರು. ಅದರಲ್ಲಿ ಎಲ್ಲ ನಾರ್ಮಲ್ ಬಂತು. ಆ ದಿನನೂ ಕಷ್ಟಪಟ್ಟಿದ್ದೀನಿ ಆಯಿತಾ. ನಾವು ಹೋಗಿದ್ದು ಸಂಜೆ ಆಗಿತ್ತು, ನಾನೇ ಲಾಸ್ಟ್ ಪೇಷಂಟ್ ಅನಿಸುತ್ತೆ. 11 ಗಂಟೆ ರಾತ್ರಿ ಆಗಿತ್ತು ಮನೆಗೆ ಬರಬೇಕಾದ್ರೆ ಅಲ್ವಾ. ಆ ದಿನನೂ ಪೊಸಿಷನ್ ಸಿಗಲಿಲ್ಲ. 3 ಸತಿ ಡಿಫ್ರೆಂಟ್ ಪೊಸಿಷನ್, 3 ಸತಿ ನನ್ನ ಸ್ಕ್ಯಾನ್ ಮಾಡಿಸಿದ್ರು. ಆಮೇಲೆ ಊಟ ಮಾಡ್ಕೊಂಡು ಬನ್ನಿ ಅಂದರು. ಅಂದರೆ ಒಂದು ಟೈಮ್ ಸ್ಕ್ಯಾನ್ ಮಾಡಿಸಿದಾಗ ಒಂದು 70% ಸಿಗೋದು ರಿಸಲ್ಟ್, ಇನ್ನೊಂದು ಸತಿ ಮಾಡಿದಾಗ 90%, 100% ಎಲ್ಲ ಡೀಟೇಲ್ಸ್ ಸಿಗಬೇಕಲ್ವ ಅವ್ರಿಗೆ. ಸೊ ಆಮೇಲೆ ಊಟ ಮಾಡಿ ಬನ್ನಿ ಅಂದರು. ಆಮೇಲೆ ನನ್ನ ಮಗು ಪೊಸಿಷನಲ್ಲಿ ಹೀಗೆ ಕಾಲು ಕೈ ಇಟ್ಟು ಅದನ್ನ ಫೋಟೋ ಹಾಕ್ತೀನಿ, ಆ ಥರನೇ ನೀವು ಕೂತ್ಕೋಬೇಕು ಅರ್ಧ ಗಂಟೆ, ಆ ಯೋಗ ಮಾಡಬೇಕು ಅಂತ ಅಂದರು. ಆವಾಗ ಪೊಸಿಷನ್ ಚೇಂಜ್ ಆಗುತ್ತೆ ಅಂತ ಮಗುದು. ಅದನ್ನು ಮಾಡಿಸಿದ್ರು. ಅದಾದಮೇಲೆ ರಿಸಲ್ಟ್ ಸಿಕ್ತು. ಯು ನೋ ವಾಟ್, ಅರ್ಲಿ ಆ್ಯಂಡ್ ನಾರ್ಮಲಿನಲ್ಲೂ ಇಟ್ ವಾಸಂಟ್ ಈಸಿ. ಆ ಡಾಕ್ಟರ್ ಅಂದರು ಪಾಪು ಕಾಲು ಹಿಂಗಿತ್ತಂತಲ್ಲ, ದಟ್ ವಾಸ್ ಆ್ಯಂಗಲಲ್ಲಿ. ಒಂದು ಆ್ಯಂಗಲಲ್ಲಿ ಅದೇ ಫಸ್ಟು ಸೆಕೆಂಡು ಕಾಲ್ದು ಬೆರಳು ಮಧ್ಯ ಗ್ಯಾಪ್ ಈ ಥರ ಕಾಣಿಸ್ತಿದೆ ಜಾಸ್ತಿ, ಹಿಂಗಿರ್ಬೇಕಲ್ಲ ಕಾಲು, ಹಿಂಗಿದೆ ಅಂತ. ಸೊ ಅವ್ರು ಆಮೇಲೆ ನನ್ನ ಕಾಲು ನೋಡೋದು, ಆಮೇಲೆ ದೀಪುನ ಕರೆದ್ರು, ನಿಮ್ಮ ಹಸ್ಬೆಂಡ್ ಇಲ್ಲೇ ಇದ್ದಾರಾ ಕರೀರಿ ಅನ್ನೋದು. ನನಗೆ ಅವಾಗಲೇ ಭಯ, ಇನ್ಯಾಕಪ್ಪ ನನ್ನ ಹಸ್ಬೆಂಡ್ನ ಕರೀತಾ ಇದ್ದಾರೆ ಅಂತ. ದೀಪುನ ಕರೆದ್ರು, ದೀಪು ಕಾಲು ನೋಡಿದ್ರು. ಹಾಂ, ದೀಪು ಕಾಲಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಇಷ್ಟು, ಬಟ್ ಪಾಪು ಕಾಲಲ್ಲಿ ಇಷ್ಟು ಗ್ಯಾಪ್ ಇದೆ, ಅದೇನಕ್ಕೆ ಅಂತ. ಆಮೇಲೆ ಸ್ವಲ್ಪ ಹೊದಾದ್ಮೇಲೆ ಮತ್ತೆ ನೋಡಿದ್ರೆ ಅದು ಪೊಸಿಷನ್ ಹಂಗಿತ್ತು ಅಂತ ಅಲ್ವಾ. ಆಮೇಲೆ ಅದು ಹಿಂಗೆ ಜಾಯಿನ್ ಆಯ್ತು. ಪಾಪು ಹಿಂಗೆ ಮಾಡಿತ್ತು, ಮೋಸ್ಟ್ಲಿ ಆ್ಯಕ್ಟಿವ್ ಏನಾದರೂ ನಾವು ಹಿಂಗೆ ಸ್ಪ್ರೆಡ್ ಮಾಡ್ತೀವಲ್ಲ, ಹಂಗೆ ಸ್ಪ್ರೆಡ್ ಮಾಡಿತ್ತು ಅನಿಸುತ್ತೆ. ಆಮೇಲೆ ಹಿಂಗೆ ಮಾಡ್ತದೆ. ಪ್ರತಿಯೊಂದು ಈ ಚಿಕ್ಕ ಚಿಕ್ಕ ವಿಷಯ ಅನ್ಸ್ಬೋದು ನಿಮಗೆ, ಬಟ್ ಆ ಕ್ಷಣದಲ್ಲಿ ಆ್ಯಸ್ ಪೇರೆಂಟ್ಸ್ ನಮಗೆ ಎಷ್ಟು ಭಯ ಆಗುತ್ತೆ ಅಂದರೆ ಎಲ್ಲ ಸರಿಯಾಗಿರಬೇಕು ಅಂತ ನಾವು ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಹುಡುಗ ಹುಡುಗಿ ಬೆಳ್ಳಗಿರ್ತಾರೋ ಡಸ್ಕಿ ಆಗಿರ್ತಾರೋ ಅದು ಇಂಪಾರ್ಟೆಂಟ್ ಆಗಲ್ಲ, ಹೆಲ್ದಿ ಆಗಿರಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ ಅಲ್ವಾ. ಸೊ ಎವ್ರಿ ಟೆಸ್ಟಿಂಗ್ ವಾಸ್ ಸೋ ಡಿಫಿಕಲ್ಟ್ ಆಯಿತಾ ನಮಗೆ. ಅದಾದಮೇಲೆ ಅರ್ಲಿ ಆ್ಯಂಡ್ ನಾರ್ಮಲಿ ಇನ್ನೇನು ರಿಸಲ್ಟ್ ಎಲ್ಲ ಓಕೆ ಬಂತು ಅಂತ ಅಂದರು ಡಾಕ್ಟರ್. ಬಟ್ ಅಲ್ಲಿಗೆ ಮುಗ್ದಿಲ್ಲ, ಇನ್ನೊಂದೇ ನಾರ್ಮಲಿ ಮಾಡಬೇಕು ಅಂದರು ಅಲ್ಲ. ಅದೇ ಕನ್ಫರ್ಮೇಷನ್ 20-22 ವೀಕ್ಸ್ ಮಧ್ಯೆ ಮಾಡ್ತಾರೆ. ಅಂದರೆ ಇನ್ನು ಅಷ್ಟರಲ್ಲಿ ಇನ್ನೂ ಆರ್ಗನ್ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಿರುತ್ತೆ. ಸೊ ನೋಡೋಣ ಇನ್ನೊಂದ್ಸಲಿ ಅಂತ. ಸೊ ನೆಕ್ಸ್ಟ್ ನಾರ್ಮಲಿ ಸ್ಕ್ಯಾನ್ ಇನ್ನು ನೆಕ್ಸ್ಟ್ ವೀಕಲ್ಲಿದೆ. ಸೊ ಅವಾಗಿನ್ನ ಗೊತ್ತಾಗುತ್ತೆ ಏನು ಅಂತ. ಇದ್ರ ನಡುವೆ ನಾನು ಇನ್ನೂ 2 ಟೆಸ್ಟ್ ಮಾಡಿಸಿದ್ದೀವಲ್ಲ, ಯಾವುದದು? ಫಸ್ಟ್ ಟೈಮು ಅಂದರೆ 3 ಮಂತ್ಸ್ ಆದಾಗ NT ಸ್ಕ್ಯಾನ್ ಜೊತೆ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಇದೆ. ಅದರಲ್ಲಿ ಏನಂದರೆ ಅದು ಬ್ಲಡ್ಡಿಂದ ಏನಾದ್ರು ಕೆಲವೊಂದು ಟೆಸ್ಟಿಂಗ್ ಮಾಡ್ತಾರೆ. ಅದರಲ್ಲಿ ರಿಸ್ಕ್ ಆಫ್ ಜೆನೆಟಿಕ್ ಅಬ್ನಾರ್ಮಲಿಟೀಸ್
ಹೈ ಇದೆಯಾ ಲೋ ಇದೆಯಾ ಅಂತ. ಅದು 3 ಮಂತ್ಸ್ ಆದಮೇಲೆ ಮಾಡೋದು ಡಬಲ್ ಮಾರ್ಕರ್ ಟೆಸ್ಟ್ ಅಂತ. ಅದರಲ್ಲಿ ಲೋ ರಿಸ್ಕ್ ಅಂತ ಬಂತು ನಮಗೆ. ಸೊ ಅದು ಪಾಸಿಟಿವ್ ಆಗಿತ್ತು. ಮತ್ತು ಇನ್ನೊಂದು ಟೆಸ್ಟು ಏನಂದರೆ NIPT ಅಂತ. ಅದು ಎಲ್ಲರಿಗೂ ಅದು ಮಾಡೋದೇನು ಬೇಕಿಲ್ಲ, ಬಟ್ ಅದು ಯಾರಿಗಾರು ಹೈ ರಿಸ್ಕ್ ಆಫ್ ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು ಅನಿಸಿದ್ರೆ ಅದನ್ನು ಮಾಡ್ಬೋದು. ಅದು ಸ್ವಲ್ಪ ಒಂದು 15-20 ಸಾವಿರ ಆಗುತ್ತೆ. ಬಟ್ ಅದು ಮಾಡಿದರೆ ಈಗ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್, ಜೆನೆಟಿಕ್ ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ ಗೊತ್ತಾಗುತ್ತೆ. ಸೊ ಅದು ಆಪ್ಷನಲ್. ನಮಗೇನು ಡಾಕ್ಟ್ರು ಬೇಡ, ಏನು ಆ ಥರ ಡೌಟ್ ಇಲ್ಲ ನಮಗೆ ಏನಿಲ್ಲ ಅಂತಲೇ ಹೇಳಿದರು. ಬಟ್ ಆದರೆ ಬೇಬಿಗೆ ಯಾರೋ ಒಂದಿಬ್ಬರು ಮಾಡಿಸ್ಬಿಡಿ ಅದನ್ನು ಯಾಕೆ ಸುಮ್ಮನೆ ಅಂತ ಏನು ಮೈಂಡಿಗೆ ಬಂದ್ಬಿಡ್ತು ಅವಳಿಗೆ. ಅದಕ್ಕೆ ಮಾಡಿಸಿದ್ವಿ. ಅದನ್ನು ನಾರ್ಮಲ್ ನೆಗೆಟಿವ್ ಅಂತ ಬಂತು. ಸೊ ಡಾಕ್ಟರ್ಸ್ ಹೇಳ್ತಾರೆ ಕ್ಲಿಯರ್ ಆಗಿ, ಈ ಟೆಸ್ಟ್ ನಿಮಗೆ ಅಕಸ್ಮಾತ್ ಎಫೋರ್ಡ್ ಮಾಡೋದಕ್ಕಾದರೆ, ನಿಮಗೆ ಮಾಡೋದಕ್ಕಾಗತ್ತಂದರೆ ಮಾತ್ರ ಮಾಡಿ. ಬಿಕಾಸ್ ಆಲ್ಮೋಸ್ಟ್ 15,000 to 20,000 ಇರುತ್ತೆ. ದರ್ ಇಸ್ ನೋ ಫೋರ್ಸ್ ಫಿಟ್ ಅಂತ. ಬಟ್ ಇದು ನಮ್ಮ ಎಶ್ಯೂರಿಟಿಗಾಗಿ. ನನ್ನ ಗೈನಾಕು ಹೇಳಿದ್ರು ಬೇಡ, ಇವ್ರ ಫ್ರೆಂಡ್ ಕೂಡ ಹೇಳಿದ್ರು ಬೇಡ, ಇಟ್ಸ್ ಓಕೆ, ನಾಟ್ ನೆಸಸರಿ ಅಂತ, ಬಿಕಾಸ್ ಎಲ್ಲ ನಾರ್ಮಲ್ ಆಗಿದೆ ಅಂತ. ಬಟ್ ಆ್ಯಸ್ ಅ ಪೇರೆಂಟ್ ನನಗೊಂದು ಸ್ವಲ್ಪ ಭಯ ಆಗಿತ್ತು, ಯಾಕೆ ಲೆಟ್ ಮಿ ಹ್ಯಾವ್ 100% ಎಶ್ಯೂರೆನ್ಸ್ ಅಂತ ಮಾಡಿದ್ವಿ. ಅದು ರಿಪೋರ್ಟ್ 1 ವಾರ ಆಯಿತು ಬರೋದಕ್ಕೆ. ಸೊ ಇದಿಷ್ಟಾಗಿತ್ತು ನನ್ನ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟ್ ಇನ್ ಪ್ರೆಗ್ನೆನ್ಸಿ. ಇದೆಲ್ಲ ಮಾಮೂಲಿ ಟೆಸ್ಟ್ ಎಲ್ಲರಿಗೂ ಮಾಡ್ತಾರೆ ಅಲ್ವಾ? ಎಲ್ಲನೂ ಮಾಡಲ್ಲ. ಡಬಲ್ ಮಾರ್ಕರು NT ಸ್ಕ್ಯಾನ್ ಮಾಡ್ತಾರೆ, ನಾರ್ಮಲಿ ಅನಾಮಲಿ ಸ್ಕ್ಯಾನ್ ಮಾಡ್ತಾರೆ. ಇದಿಷ್ಟು ಮಾಡೇ ಮಾಡ್ತಾರೆ. ಉಳಿದಿರೋದು ಇಸ್ ಪರ್ಸನಲ್ ಚಾಯ್ಸ್. ಬೇಕು ಅಂದರೆ ಮಾಡ್ಬೋದು, ಬೇಡ ಅಂದರೆ ಇಟ್ ಇಸ್ ಓಕೆ. ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಮೇಲೆ ಇರುತ್ತೆ, ನಾವೆಷ್ಟು ಧೈರ್ಯದಿಂದ ಇರ್ತೀವಿ ಅದ್ರ ಮೇಲೆ ಇರುತ್ತೆ ಅಲ್ವಾ. ಇದಕ್ಕೂ ಮೀರಿ ಸುಮಾರು ಟೆಸ್ಟ್ ಇರ್ಬೋದು ಅನಿಸುತ್ತೆ ಅಲ್ವಾ? ಅಲ್ಲ, ಇನ್ನೂ ಡೌಟ್ ಇದ್ದರೆ ಈಗ ಅನಾಮಲಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದರೆ ಆಮ್ನಿಯೋಸೆಂಟಸಿಸ್ ಅಂತ ಇರುತ್ತೆ, ಕೋರಿಯಾನಿಕ್ ವಿಲ್ಲಸ್ ಸ್ಯಾಂಪ್ಲಿಂಗ್, ಅದೆಲ್ಲ ಅಡ್ವಾನ್ಸ್ಡ್ ಇನ್ನೂ ಟೆಸ್ಟು. ಅದು ಜಾಸ್ತಿ ಡೌಟ್ ಇದ್ದರೆ ಅದನ್ನು ಮಾಡ್ತಾರೆ. ಅವೆಲ್ಲ ಇದೆ ಅದೆಲ್ಲ. ಬಟ್ ಅದೇ ಎಲ್ಲರಿಗೂ ಬೇಕಾಗಲ್ಲ, ಯಾರಿಗಾದ್ರೂ ರೇರ್ಲಿ ಒಬ್ಬೊಬ್ಬರಿಗೆ ಬೇಕಾಗುತ್ತೆ. ಬಟ್ ಈ ಎಂಟೈರ್ ಟೈಮಲ್ಲಿ ನಾನು ಹಾಸ್ಪಿಟಲ್ಗೆ ಹೋದಾಗ ಮಾತ್ರ ಗೊತ್ತಾಗಿದ್ದು ದಟ್ ನನ್ನ ಸ್ಟ್ರಗಲ್ ಈ ಥರ ಇದ್ದರೆ ಒಬ್ಬೊಬ್ರದ್ದು ಸ್ಟ್ರಗಲ್ ಒಂದೊಂದು ರೀತಿ ಇರುತ್ತೆ ಗೊತ್ತಾ. ಡಾಕ್ಟರ್ ಹೇಳ್ತಾ ಇದ್ರು ಅಲ್ಲಿ ಒಬ್ರದ್ದು ಕಾಂಪ್ಲಿಕೇಟೆಡ್ ಕೇಸ್ ಇದೆ, ಸೊ ಅದಕ್ಕೋಸ್ಕರ ನಿಮ್ಮನ್ನು ಫಸ್ಟ್ ತಗೋತಾ ಇದ್ದೀನಿ, ಬಿಕಾಸ್ ಅವ್ರನ್ನ ಎಕ್ಸಾಮಿನ್ ಮಾಡೋದಕ್ಕೆ ನನಗೆ 2 hours ಬೇಕಾಗುತ್ತೆ ಅಲ್ವಾ. ಇಟ್ಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಡಾಕ್ಟರ್ ಅನ್ಸುತ್ತೆ, ರಾತ್ರಿ ತನಕನೂ ಇರ್ತಾರಲ್ಲ ಅವರು. ಅದೇ ಡೀಟೇಲ್ ಆಗಿ ನೋಡ್ತಾರೆ, ಒಂದೊಂದು ಸ್ಕ್ಯಾನ್ ಮೋರ್ ದೆನ್ 1 hour ಮಾಡ್ತಾರೆ. ಆಮೇಲೆ ನಾನು ಹೋಗಿದ್ದಿನ ಮತ್ತೊಬ್ಬರು ನನ್ನ ಥರನೇ ಪ್ರೆಗ್ನೆಂಟ್ ವುಮೆನ್ ಬಂದಿದ್ರು, ಅವ್ರದ್ದು ಇನ್ನೊಂದು ರೀತಿಯ ಕೇಸ್ ಆಗಿತ್ತು. ಸೊ ಅವ್ರದ್ದೆಲ್ಲ ಕೇಸ್ ನೋಡ್ತಾ ವಿ ಬಿಕಮ್ ಮೋರ್ ಸ್ಟ್ರಾಂಗರ್ ಅಲ್ವಾ. ಅದೇ ಕೆಲವ್ರಿಗೆ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ, ತುಂಬ ಕಷ್ಟ ಆವಾಗ. ಸೊ ಇದಿಷ್ಟಾಗಿತ್ತು ನಮ್ಮ ಟೆಸ್ಟ್ ಬಗ್ಗೆ ಡೀಟೇಲ್ಸ್. ನಾನು ನೆಕ್ಸ್ಟ್ ಟೆಸ್ಟ್ ಆದಷ್ಟು ಬೇಗ ಆಗುತ್ತೆ, ಅದನ್ನು ನಿಮ್ಮ ಜೊತೆ ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ನಿಮ್ಗೇನಾದರೂ ಕ್ವೆಶನ್ಸ್ ಇದ್ದರೆ ನೀವು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ದ್ಯಾಟ್ ಆ್ಯಸ್ ಅ ಡಾಕ್ಟರ್, ಆ್ಯಸ್ ಅ ಫಾದರ್ ಟು ಬಿ, ಆ್ಯಸ್ ಅ ಹಸ್ಬೆಂಡ್, ಇವರ ಒಪಿನಿಯನ್ಸ್, ಇವರ ಸಜೆಷನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಬೋದು ಅಂತ. ತುಂಬ ಜನ ಹೇಳ್ತೀರಾ ನಿಮ್ಮ ಡಯಟ್ ಪ್ಲ್ಯಾನ್ ಶೇರ್ ಮಾಡಿ, ನಿಮ್ಮ ವರ್ಕೌಟ್ ಪ್ಲ್ಯಾನ್ ಶೇರ್ ಮಾಡಿ. ಸದ್ಯಕ್ಕೆ ಡಯಟ್ ಅನ್ನೋದೇನು ಮಾಡ್ತಾಯಿಲ್ಲ. ನನಗೆ ಅಮ್ಮ ಏನು ಕೊಡ್ತಾರೆ, ಅನ್ನ, ಸಾರು, ಪಲ್ಯ, ಮೊಟ್ಟೆ, ಅದನ್ನೇ ತಿಂತೀನಿ ನಾನು. ಆ್ಯಂಡ್ ವರ್ಕೌಟ್ ನಾನು ಡೈಲಿ ಯೋಗ ಮಾಡ್ತೀನಿ ಡಾಕ್ಟರ್ ಚೈತ್ರ ಅವ್ರ ಜೊತೆಗೆ. ಪ್ರತಿದಿನ 1 hour ಆಫ್ ಯೋಗ ಮಾಡ್ತೀನಿ ಅಷ್ಟೇ ಅನಿಸುತ್ತೆ. ಇನ್ಫ್ಯಾಕ್ಟ್ ನಾನು ಯೋಗ ಸ್ಟಾರ್ಟ್ ಮಾಡಿದ್ದು ಆಫ್ಟರ್ 4 months ಓನ್ಲಿ ಅಲ್ಲ. ಫಸ್ಟ್ 4 months ಅವಳಿಗೆ ಫುಲ್ ನಾಸಿಯಾ, ವಾಮಿಟಿಂಗ್ ಅದು ಆಗ್ತಾನೆ ಇರಲಿಲ್ಲ, ಫುಲ್ಲು ಏನು ಎನರ್ಜಿನೇ ಇರಲಿಲ್ಲ. 4 months ಆದಮೇಲೆ ಸ್ವಲ್ಪ ಬೆಟರ್ ಆಗಿದ್ದೀನಿ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿ. ಕೆಲವರು ಬೇಗನೆ ಸ್ಟಾರ್ಟ್ ಮಾಡ್ತಾರೆ, ಕೆಲವೊಬ್ಬರಿಗೆ ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇರಬೇಕಂತಾರೆ. ಇವಾಗ ನನ್ನ ಫ್ರೆಂಡಿಗೆ ಹೇಳಿದ್ದಾರೆ ಫುಲ್ ಬೆಡ್ ರೆಸ್ಟಲ್ಲೇ ಇರಬೇಕು ಅಂತ. ಸೊ ಅವ್ರಿಗೆ ಯೋಗನೂ ಮಾಡೋಕ್ಕಾಗಲ್ಲ. ಸೊ ನಾನು ಯೋಗ ಮಾಡ್ತಾ ಇದ್ದೀನಿ ಅಂತ ನೀವು ಮಾಡಬೇಕಂತ ಇಲ್ಲ, ಅಥವಾ ನಾನು ಈ ಥರ ಜಾಸ್ತಿ ಆ್ಯಕ್ಟಿವ್ ಆಗಿಲ್ಲ ಅಂತ ನೀವು ಅದೇ ರೀತಿ ಇರಬೇಕಂತ ಇಲ್ಲ. ಇಟ್ ಕ್ಯಾನ್ ಬಿ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಐ ಹೋಪ್ ಇವತ್ತಿನ ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು. ಎನಿಥಿಂಗ್ ಎಲ್ಸ್ ಟು ಸೇ? ಹಾಗೆಯೇ ಇನ್ನು ಟ್ಯಾಬ್ಲೆಟ್ಸ್ ಬಗ್ಗೆ ಹೇಳೋದಾದರೆ, ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಆಯಿತಾ. ಬಿಫೋರ್ ಪ್ರೆಗ್ನೆನ್ಸಿ ಫಾಲಿಕ್ ಆ್ಯಸಿಡ್ ಕೊಡ್ತಾರೆ. ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕಾದ್ರೂ ಫೋಲಿಕ್ ಆ್ಯಸಿಡ್ ತೊಗೊಂಡ್ರೆ ಒಳ್ಳೆಯದು. ಅದರಿಂದ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಎಲ್ಲ ಆಗೋದೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಆಮೇಲೆ ಪ್ರೆಗ್ನೆನ್ಸಿ ಆದಮೇಲೆ ಅದನ್ನು ಕೆಲವ್ರಿಗೆ ಪ್ರೊಜೆಸ್ಟ್ರಾನ್ ಬೇಕಾಗ್ಬೋದು, ಅದು ಡಿಪೆಂಡ್ಸ್. ಬ್ಲೀಡಿಂಗ್ ಆಗ್ತಾ ಇದ್ರೆ ಅಥವಾ ಹೈ ರಿಸ್ಕ್ ಆಫ್ ಅಬಾರ್ಷನ್ ಇದೆ ಅನ್ಸಿದ್ರೆ, ಅದೇ ಬೇರೆ ಬೇರೆ ಮಗು ಸರಿಯಾಗಿ ಬೆಳೀತಾ ಇಲ್ಲ ಅಥವಾ ಏನೋ ಒಂದು ಪ್ರಾಬ್ಲಮ್ ಬಂದರೆ ಪ್ರೊಜೆಸ್ಟ್ರಾನ್ ಕೊಡ್ತಾರೆ. ಆಮೇಲೆ 3 months ಆದಮೇಲೆ ಕ್ಯಾಲ್ಶಿಯಮ್ಮು, ಐರನ್ನು, ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಬೇಕು. ಯಾಕಂದರೆ ಮಗು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮಗುಗೆ ಜಾಸ್ತಿ ರಿಕ್ವೈರ್ಮೆಂಟ್ ಬೇಕು. ಅದೆಲ್ಲ ಊಟದಲ್ಲೇ ಸಿಗಲ್ಲ, ಡಯಟಲ್ಲೇ. ಅದಕ್ಕೆ ಐರನ್ ಟ್ಯಾಬ್ಲೆಟ್ಸು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು ಮತ್ತು ವಿಟಮಿನ್ ಟ್ಯಾಬ್ಲೆಟ್ಸು ಕೊಡ್ತಾರೆ. ಮತ್ತು ಇನ್ನು ಬೇರೆಯವ್ರಿಗೆ ಅದೇ ಯಾರ್ಯಾರಿಗೆ ಏನೇನು, ಕೆಲವ್ರಿಗೆ ಇದು BP ಎಲ್ಲ ಜಾಸ್ತಿ ಇರುತ್ತೆ,
ಶುಗರ್ ಇರುತ್ತೆ, ಅಂಥವ್ರಿಗೆಲ್ಲ ಬ್ಲಡ್ ಥಿನ್ನರ್, ಸೆಕೋಸ್ಪ್ರಿನ್ನು ಅದೆಲ್ಲ ಅಡ್ವಾನ್ಸ್. ಕೆಲವ್ರಿಗೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೆಲ್ಲ ಇನ್ನೂ ಹೈ ಲೆವೆಲ್ ಮೆಡಿಸಿನ್ಸ್ ಕೊಡಬೇಕಾಗತ್ತೆ. ಬಟ್ ರುಟೀನಾಗಿ ಬೇಸಿಕ್ ಫೋಲಿಕ್ ಆ್ಯಸಿಡ್, ಐರನ್, ವಿಟಮಿನ್ನು, ಕ್ಯಾಲ್ಶಿಯಮ್ ಇದು ರುಟೀನಾಗಿ ಕೊಡ್ತಾರೆ. ಬಟ್ ಇದೆಲ್ಲ ಬೇಸಿಕ್ ಟ್ಯಾಬ್ಲೆಟ್ಸ್. ಬಟ್ ಅದಕ್ಕೂ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇರುತ್ತೆ, ಡಿಫ್ರೆಂಟ್ ಕಂಪನೀಸ್ ಇರುತ್ತೆ, ಆ್ಯಂಡ್ ಎಷ್ಟು MG ಬೇಕಾಗುತ್ತೆ ದಟ್ ಡಾಕ್ಟರ್ ವಿಲ್ ಡಿಸೈಡ್ ಅಲ್ವಾ. ರೈಟ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮತ್ತಷ್ಟು ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಆಲ್ ದ ಮಾಮ್ಸ್ ಟು ಬಿ, ನಿಮಗೂ ಕಂಗ್ರ್ಯಾಚುಲೇಷನ್ಸ್. ಹ್ಯಾವ್ ಅ ಹ್ಯಾಪಿ ಆ್ಯಂಡ್ ಸೇಫ್ ಪ್ರೆಗ್ನೆನ್ಸಿ. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನತೆಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.